ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿಂದು ಶುಕ್ರವಾರ ಬಂದು ಬೆಳಗ್ಗೆನ 5 ಗಂಟೆಗೆ ಎದ್ದಿದ್ದೀನಿ. ನಾನು ಎದ್ದು ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಬೇಕಂದ್ರೆ 6:30 ಆಗೈತಿ. 6:30ಇಂದ ಸ್ಟಾರ್ಟ್ ಮಾಡೀನಿ ನಾನು ವಿಡಿಯೋನ. ಇವಾಗ ಇದನ್ನು ಒಂದು 4 ಎಲೆ ತೊಗೊಂಡನಿ. ಇದು ಬೆಳಗಿನ ಡ್ರಿಂಕ್ ಇದೆ. ನೀವು ಕೂಡ ಮಾಡ್ಕೊಂಡು ಕುಡೀರಿ, ಚಲೋ ಇರತ್ತು. ಹಾಗೆ ಒಂದು 4 ಎಲೆ ಎಳೆದನ್ನು ತೊಗೊಂಡನಿ. ಒಂದು ಗಿರ್ದಾದಷ್ಟು ಶುಂಠಿ, ಹಸಿ ಇದೆ ಶುಂಠಿ, ಒಂದು 4 ಮೆಣಸಿನ್ಕಾಳು, ಅರ್ಧ ನಿಂಬೆಹಣ್ಣು, ಅರ್ಧ ಸೌತೆಕಾಯಿ, 2 ಸ್ಪೂನ್ ಸಬ್ಜಾ ಬೀಜ ತೊಗೋಬೇಕು. ಯಾಕೆ ತೊಗೋಬೇಕಂದ್ರೆ ವೆಯ್ಟ್ ಲಾಸ್ಗಾಗಲಿ ನಮ್ಮ ಸ್ಕಿನ್ನಿಗಾಗಲಿ ಕೂದಲಿಗಾಗಲಿ ತುಂಬಾ ಒಳ್ಳೆಯದಂತ ಹೇಳಬೇಕು. ಅದಕ್ಕಾಗಿ ಇದನ್ನೊಂದು ಬೆಳಗಿನ ಡ್ರಿಂಕ್ ಎಲ್ಲರೂ ಕುಡೀರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು. ಅದಕ್ಕಾಗಿ ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಹಾಕ್ಕೋಬೇಕು ಇದು ಮಿಕ್ಸಿ ಜಾರಿಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಗ್ ಬಿರಿಯಾನಿ ಹೇಳ್ಕೊಡತ್ತೀನಿ. ಎಗ್ ಬಿರಿಯಾನಿ ಹೆಂಗೆ ಮಾಡೋದಂತ ನಮ್ಮಲ್ಲಿ ನಾನು ಅದನ್ನ ಮಾಡತ್ತಿರೋದು. ಹಂಗನ ಕ್ಯಾರೆಟ್ ಹಾಕಿ ಚಪಾತಿ ಮಾಡ್ಕೋತೀನಿ. ಅದು ಮಾಡದೇ ಇದ್ರೂ ನಾನು ಇವತ್ತು ಎಗ್ಲೇನ ದೋಸೆ ಕೂಡ ಮಾಡತ್ತೀನಿ. 2 ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನೋಡಿರಿ, ಈ ಥರ ಬರ್ತೈತಿ. ಇದನ್ನು ಗ್ಲಾಸಿಗೆ ಹಾಕ್ಕೋಬೇಕೀಗ. ನಾವು ನೈಟ್ ತಿಂದಿದ್ದು ಏನೂ ಆಗಲಿ ಡೈಜೆಷನ್ ಕರೆಕ್ಟ್ ಆಗಬೇಕಂದ್ರೆ, ಮೋಷನ್ ಕರೆಕ್ಟ್ ಆಗಬೇಕಂದ್ರೆ ನಾವು ಈ ಥರ ಒಂದು ಡ್ರಿಂಕನ್ನ ಬೆಳಗ್ಗೆ ಕುಡಿಬೇಕು. ನಾನು ಇವತ್ತು ಸೋಸ್ಕೊಂಡಿಲ್ಲ, ಅದನ್ನು ಹಂಗೆ ತೊಗೋತೀನಿ. ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಕೋತೀನಿ. 1 ಸ್ಪೂನ್ ಸಬ್ಜಾ ಬೀಜ ಹಾಕ್ಕೋತೀನಿ. ಈಗ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕೋಬೋದು. ಸಬ್ಜಾ ಬೀಜ ಜಾಸ್ತಿ ಕುಡಿದ್ರೆ ಏನೂ ಅಡ್ಡಿಯಿಲ್ಲ, ಆರಾಮ್ ಕುಡಿಬೋದು. ನಾನು ಇದನ್ನು ಹಂಗೆ ಕುಡ್ಕೋತ ಎಗ್ ಬಿರಿಯಾನಿ ಮಾಡತ್ತೀನಿ. ಇಲ್ಲಿ ಎಗ್ ಬಿರಿಯಾನಿ ಮಾಡೋಕ್ಕೆ 2 ಬೌಲ್ ಅಕ್ಕಿ ತೊಗೊಂಡನಿ. ಯಾವ ಅಕ್ಕಿ ತೊಗೊಂಡಿನ ಅಂದ್ರೆ ಜೀರಾ ರೈಸ್ ಮಾಡ್ತೀವಲ್ಲ ಆ ಅಕ್ಕಿನ ತೊಗೊಂಡನಿ. 2 ಬೌಲ್ ತೊಗೊಂಡನಿ. ನಾನಿಲ್ಲಿ ಅಕ್ಕಿನ ತೊಳ್ಕೊಂಡು ಅನ್ನ ಮಾಡ್ಕೋತೀನಿ. ನಾನಿಲ್ಲಿ ಅನ್ನ ಮಾಡೋಕೆ ಇಟ್ಕೊಂಡನಿ. ಅದಕ್ಕೀಗ 1 ಪತ್ರಿ, 2 ಪತ್ರಿ, 1 ಏಲಕ್ಕಿ, 6 ಮೆಣಸಿನ್ಕಾಳು, 4 ಲವಂಗ, 1 ಚಕ್ಕೆ, 4 ಇದು ಹೂ ಅಂತಾರಲ್ಲ ಇದು, ಅದು 4 ಪೀಸ್ ಹಾಕ್ತಾ ಇದ್ದೀನಿ. ಈಗ ಅನ್ನಕ್ಕೆ ಹಾಕಿ ಅನ್ನ ಮಾಡಿ ತಕ್ಕೋಬೇಕು. ಫಸ್ಟ್ ಈ ಥರ ಬಸ್ಕೊಂಡು ಅನ್ನ ಮಾಡ್ಕೊಂಡು ತಕ್ಕೊಂಬನ್ನ. ಈಗ ಎಗ್ ಬಿರಿಯಾನಿ ಮಾಡೋಕ್ಕೆ ನಾನೀಗ ತೊಗೊಂಡಿರೋದು 4 ತತ್ತಿ ಕುದಿಸಿ ತಕ್ಕೊಂಡನಿ. ಹಂಗೆ ಇದನ್ನು ಒಗ್ಗರಣೆಗೆ 2 ಉಳ್ಳಾಗಡ್ಡಿನ ತೊಗೊಂಡನಿ. ಅರ್ಧ ಹುರಿದು ತಕ್ಕೋಬೇಕು, ಅರ್ಧ ಒಗ್ಗರಣೆಗೆ ಅಂತ ಹೇಳಿ ತೊಗೊಂಡನಿ. 1 ಟೊಮೆಟೊ, 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಹಂಗನ ನಾನು ಹಾಲಿನ ಕೆನೆ ಮೊಸರು ಮಿಕ್ಸ್ ಮಾಡಿ ಕ್ರೀಮ್ ಥರ ಮಾಡ್ಕೊಂಡನ್ನ. ಈಗ ಹಂಗೆ ಇದೇನೈತಿ ಅದಕ್ಕೆ ತಂದು ಮತ್ತು ಜಾಸ್ತಿ ಇನ್ನೊಂದು ಸ್ವಲ್ಪ ಮಸಾಲೆ ತೊಗೊಂಡನಿ, ಜಾಸ್ತಿ ಏನು ತೊಗೊಂಡಿಲ್ಲ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೂಪ, 1 ಎಲೆ ಪತ್ರಿ, ಚಕ್ಕೆ, ಲವಂಗ, ಮೆಣಸಿನ್ಕಾಳು, 1 ಹೂವು, 1 ದಪ್ಪ ಏಲಕ್ಕಿ. ಹಂಗನ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೋಕ್ಕೆ 1 ಸ್ಪೂನ್ ಖಾರದ ಪುಡಿ ತೊಗೊಂಡನಿ. ಹಂಗೆ 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಮೊಸರು ಹಾಕ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಇದು ಈ ಥರ ಆಗಬೇಕು. ಇದನ್ನು ಹುರಿಯೋಕೆ ನಾನು ಒಂದು ಕಡಾಯಿ ಇಟ್ಕೊತೀನಿ. ಇದಕ್ಕೀಗ 3 ರಿಂದ 4 ಸ್ಪೂನ್ ಒಂದು ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ನಾನೀಗ ಉಳ್ಳಾಗಡ್ಡಿನ ಕರಿದು ತಕ್ಕೋತೀನಿ. ಈಗ ಇದು ಕೆಂಪಗಾಗುವಂಗೆ ಕರಿದು ತಕ್ಕೋಬೇಕು. ಒಮ್ಮೆ ಇದ್ದಕ್ಕಿದ್ದಂಗನ ಎಲ್ಲರೂ ಎಗ್ ಬಿರಿಯಾನಿ ಮಾಡತ್ತಿದ್ದು ದುರ್ಗ ಆತಂದು ಯಾರು ಕೇಳಬೇಡಿ ಪ್ಲೀಸ್. ನಾನು ಭಾಳ ದಿವಸದಿಂದ ಮನ್ಯಾಗ ಮಾಡೇ ಇರ್ಕಿಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ. ಅದ್ರ ಸಂಬಂಧ ನಾನು ಮಾಡತ್ತೀನಿ. ಬೆಳಗ್ಗಿನ ನಾಷ್ಟಾನ ಇದನ್ನ ಮಾಡಿಬಿಟ್ಟೆ ಇವತ್ತು. ಮಧ್ಯಾಹ್ನ ಊಟಕ್ಕೂ ಇದಾಗೈತಿ.
ಇದಷ್ಟ್ರ ಮೇಲೆ ನಾನು ಏನು ಬಿಟ್ಟಿಲ್ಲ. ನಮ್ಮಲ್ಲಿ ರೊಟ್ಟಿ ಚಪಾತಿ ಹೋಗಬೇಕು. ಈ ಥರ ಹುರ್ಕೋಬೇಕು ಇದನ್ನು. ಇದು ಕೆಂಪಗಾಗುವಂಗೆ ಈಗ ಹುರ್ಕೋಬೇಕು. ಒಂದು 5 ನಿಮಿಷ ಹುರಿಯಾಕೆ ಬಿಡ್ಬೇಕು ಅದನ್ನ. ಇದು ಇವಾಗ ಆಗೈತಿ, ಹುರ್ಕೊತಂಬಿಟ್ಟು. ಈಗ ನಾನೀಗ ಬಿರಿಯಾನಿ ಮಾಡೋಕೆ ಒಗ್ಗರಣೆ ಹಚ್ಕೊತೀನಿ. ಅದಕ್ಕೀಗ ಈರುಳ್ಳಿ ಹಾಕ್ಕೊತೀನಿ. ಮೊದಲಿಗೆ ಇದನ್ನು ಹಾಕ್ಕೋಬೇಕು, ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೋತೀನಿ. ಈಗ ನೀವು ಎಣ್ಣೆ ಯಾಕೆ ಹಾಕ್ಕೊಂಡಿಲ್ಲ ಅಂತ ಕೇಳಬೇಡ್ರಿ. ಆಗನ ಹುರ್ಕೊಂಡಿದ್ದ ಎಣ್ಣೆ ಐತಿಲ್ಲ ಅದ್ರೊಳಗನ ನಾನು ಒಗ್ಗರಣೆ ಹಾಕೋತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಹಂಗನ ಈ ಟಮಾಟಿ ಏನು ಕಟ್ ಮಾಡಿ ಇಟ್ಕೊಂಡಲ್ಲ ಅದನ್ನ ಹಾಕೋ. ಇವಾಗ ಅಚ್ಚ ಖಾರದ ಪುಡಿ 1 ಚಮಚ ಹಾಕತೀನಿ. ಧನಿಯಾ ಪೌಡ್ರು 1 ಚಮಚೆ. ಒಂದು ಅರ್ಧ ಚಮಚೆ ಉಪ್ಪು ಹಾಕ್ಕೋಬೇಕು. ಇದೇನು ಕೆನೆ ಮೊಸರು ಹಾಕಿ ಕ್ರೀಮ್ ಮಾಡಿ ಇಟ್ಕೊಂಡಂದ್ರೆ ಅದನ್ನು ಹಾಕೋತೀನಿ. ಈಗ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಾಕೋತೀನಿ. ಹುಳಿ ಬೇಕಾದರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಅನ್ನ ಕೂಡ ಸೇರಿಸ್ಕೊತೀನಿ. ಈಗ ನಾನು ನಡುವು ಎಗ್ ಹಾಕತೀನಿ. ಈ ಥರ ಹಾಕೋಬೇಕು. ಅದ್ರ ಮೇಲೆ ಇವೇನು ಕರ್ದಿರ್ತಿಲ್ಲ ಉಳ್ಳಾಗಡ್ಡಿನ ಅವ್ನು ಹಾಕೋ. ಈಗ ನಮ್ಮ ಮತ್ತೆ ಅನ್ನ ಹಾಕೋತೀನಿ. ಅನ್ನ ಏನು ಮಾಡಿಟ್ಟಿರಲಿಲ್ಲ ಅವನ್ನೆಲ್ಲ ಹಾಕೋದು. ಈಗ ಇವನ್ನೆಲ್ಲ ಉಳ್ಳಾಗಡ್ಡಿನ ಮೇಲೆ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ನಾನು ಆಗಲೇ ಈ ಮೆಣಸಿನ್ಕಾಯನ್ನ ಕರೆದಿಟ್ಕೊಂಡೀನಿ, ಅದನ್ನು ಈಗ ಹಾಕೋತೀನಿ. ನಾನೀಗ ಕೊತ್ತಂಬರಿನೂ ಹಾಕತ್ತೀನಿ. ಈಗ ನಾನಿಲ್ಲಿ ಕ್ಯಾರೆಟ್ ಚಪಾತಿ ಮಾಡತ್ತೀನಿ. 2 ಬೌಲ್ ಇದು ಹಿಟ್ಟು ತೊಗೊಂಡನಿ, ಗೋಧಿ ಹಿಟ್ಟು. 1 ಬೌಲ್ ಕ್ಯಾರೆಟ್ ತೊಗೊಂಡನಿ, ತುರಿದು ತೊಗೊಂಡನಿ. ಹಂಗನೆ ಒಂದು ಅರ್ಧ ಸ್ಪೂನ್ ಉಪ್ಪು. ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೊಂದು ಚೂರು ಎಣ್ಣೆ ಹಾಕ್ಕೋಬೇಕು, 1 ಸ್ಪೂನ್ ಎಣ್ಣೆ ಹಾಕತ್ತೀನಿ. ಈಗ ಇದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ತೋರಿಸ್ಕೋಬೇಕು. ಇದಾಗೈತಿ. ಇವಾಗ ಒಂದು ಈಟು ಎಣ್ಣೆ ಹಚ್ಚಿ ಒಂದು 5 ನಿಮಿಷ ನೆನೆ ಹಾಕ್ಬಿಡ್ತೀನಿ. ಈಗ ಈ ಥರ ಹಚ್ಕೊಂಡು ನೆನೆ ಇಡಬೇಕು. ಇದನ್ನು ಒಂದು 5 ನಿಮಿಷ ಆಗಂತಲೇ ಲಟ್ಟಿಸ್ಬೇಕು. ಇದು ಇವಾಗ ಎಗ್ ಬಿರಿಯಾನಿ ಆಗೈತಿ. ಈ ಥರ ಆಗೈತಿ. ನಾನು ಈ ಥರ ಮಾಡೀನಿ. ನಾನು ಈ ಥರ ಎಗ್ ಬಿರಿಯಾನಿ ಮಾಡೀನಿ. ಇವಾಗ ನೋಡಿರಿ, ಯಾರೆಲ್ಲ ನೋಡತ್ತಾರಲ್ಲ ಒಂದು ಸಲ ಟೇಸ್ಟ್ ಮಾಡಿ. ಇದು ಇವಾಗ ಆಗೈತಿ. ಇದನ್ನು ಲಟ್ಟಿಸ್ಕೋಬೇಕು. ಇಲ್ಲಿ ಒಂದು 4 ಉಳ್ಳಿ ಆಗ್ಯಾವ. ಒಂದು ಕ್ಯಾರೆಟ್ದು ಚಪಾತಿ ಮಾಡತ್ತೇನೆ. ನಾನು ಕಮ್ಮಿನ ತೋರಿಸ್ಕೊಂಡೇನೆ ಇವತ್ತು, ಯಾಕಂದ್ರೆ ಇವರೆಲ್ಲ ಕ್ಯಾರೆಟ್ ಒಲ್ಲೆ ಅನ್ನತ್ತಾರ. ಅದಕ್ಕಾಗಿ ಅವ್ರು ರೊಟ್ಟಿ ಮಾಡ್ಕೊಂಡಾರ, ನಾನು ಚಪಾತಿ ಮಾಡ್ಕೊತೀನಿ. ಇದನ್ನೀಗ ಈ ಥರ ಲಟ್ಟಿಸ್ಕೋತೀನಿ. ಸ್ವಲ್ಪ ದಪ್ಪನ ಲಟ್ಟಿಸ್ಕೋಬೇಕು. ತಿಳುಬೇಕಾದ್ರೆ ತಿಳುನೂ ಲಟ್ಟಿಸ್ಕೋಬೇಕು, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಎಣ್ಣೆ ಹಚ್ಚಿ ಹಿಂಗೆ ಲಟ್ಟಿಸ್ಕೋಬೇಕು. ಕ್ಯಾರೆಟ್ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಅಂತ ಆಗೋದಿಲ್ಲ. ತಿನ್ನಿರಿ, ಎಲ್ಲದು ಒಳ್ಳೆಯದೇ ಆಗುತ್ತೆ. ಬಾಡಿ ಕೂಡ ತಂಪು. ಕ್ಯಾರೆಟಿಂದ ತುಂಬಾ ಬೆನಿಫಿಟ್ಸ್ ಐತಿ. ಕ್ಯಾರೆಟ್ ಎಲ್ಲರೂ ತಿನ್ನಿರಿ ಅಂತ ಹೇಳ್ಬೋದು. ನೋಡಿರಿ, ಈ ಥರ ಬಂದೈತಿ. ನೋಡಿರಿ, ಈ ಥರ ಒಂದು ಚಪಾತಿ ಮಾಡೀನಿ. ಇದೀಗ ಆಗೈತಿ. ನಾನು ಇವತ್ತು ಈ ಥರ ಮಾಡೀನಿ ಅಡುಗೆನ. ವೈಟ್ ರೈಸ್ ಬೇಕಾದ್ರೆ ವೈಟ್ ರೈಸ್ನೂ ಐತಿ. ನನಗೆ ವೈಟ್ ರೈಸೇ ಬೇಕು. ನಾನು ಎಗ್ಗೆಲ್ಲ ತಿನ್ನಂಗಿಲ್ಲಲ್ಲ, ಅದಕ್ಕೆ ಮಾಡ್ಕೊಂಡನಿ.
ಈ ಥರ ನಾನು ಮಧ್ಯಾಹ್ನ ಊಟ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೊಂಡೇನಿ. ಇದು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್. ನಾಳೆ ಮತ್ತೆ ಭೇಟಿ ಆಗ್ತೀನಿ.